ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನಾವೀಗ ಇರೋದು ಮಹಾರಾಷ್ಟ್ರದ ಮೋಸ್ಟ್ ಡೇಂಜರಸ್ ಟ್ರಕ್ಲಿ ಒಂದಾಗಿರುವಂಥ ಕಲಾವಂತಿ ದುರ್ಗ. ಸೊ ಯು ಕ್ಯಾನ್ ಸಿ ದ್ಯಾಟ್ ನನ್ನ ಹಿಂದ್ಗಡೆ ಇದೆ. ಸೊ ನಾವೀಗ ಟ್ರಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಇನ್ನಿಬ್ಬರಿದ್ದಾರೆ. ಸೊ ಈಗ ತಾನೇ ನಾವು ಈ ತಿಂಡಿ ಮುಗಿಸ್ಕೊಂಡು ಟ್ರೆಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಸ್ತೆ ಹೀಗಿದೆ. ಸ್ಟಾರ್ಟಿಂಗ್ ಅರ್ಧ ಗಂಟೆ ನಮಗೆ ಥೋड़ा ಡಿಫಿಕಲ್ಟ್ ಆಗ್ಬೋದು, ದೆನ್ ಆಫ್ಟರ್ ಥೋड़ा ಈಸಿ ಲೆವೆಲ್. ಹೋಗ್ತಾ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸಿ ಗೈಸ್, ನೀವಿಲ್ಲಿ ನೋಡ್ತಾ ಇರೋದು ಕೆಲವೊಂದು ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ. ಎಲ್ಲಿಂದ ಯಾವಾಗ ಟ್ರಕ್ ಚಾಲು ಆಗುತ್ತೆ, ಟೈಮಿಂಗ್ಸ್ ವಗೇರಾ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಸೊ ಅವೆಲ್ಲ ಇಲ್ಲಿ ನೋಟಿಸ್ ನೋಡ್ಬೋದು, ನೀವು ಹಾಕಿದ್ದಾರೆ. ಸೊ ಇದನ್ನು ಫಾಲೋ ಮಾಡಬೇಕು. ಗೈಸ್, ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಹಾಫ್ ಆನ್ ಅವರ್ ನಡೆದಾದ್ಮೇಲೆ ನಮ್ಮ ಹಾಲತ್ ಹೀಗಿದೆ. ನಮ್ಮ ಫೇಮಸ್ ಯೂಟ್ಯೂಬರ್ ಆವಾಗಲೇ ಅರ್ಧ ಬಾಟಲ್ ನೀರನ್ನ ಕುಡುವ ರೇಂಜಿಗೆ ಬಂದಿದ್ದಾರೆ. ದೆನ್ ಆಫ್ಟರ್ ರಾಹುಲ್ ಕಾಂಬ್ಳೆ ವಿತ್ ರಿಪೋರ್ಟರ್ ರಾಹುಲ್ ದೇವಾಡಿಗ. ಆಲ್ಮೋಸ್ಟ್ ನಾವೀಗ 10% ಹತ್ತಿದ್ದೀವಿ. ರಿಮೈನಿಂಗ್ 90% ಹೋಗಬೇಕು. ನೋಡೋಣ. ನಮಗೆ ಈ ಸಣ್ಣ ಬ್ಯಾಗ್ ತಗೊಂಡು ಹೋಗೋಕ್ಕಾಗಲ್ಲ. ಇವ್ರು ನೋಡಿ, ದ ಪವರ್ ಆಫ್ ವಿಲೇಜ್ ಪೀಪಲ್. ಒಂದು ಮಾತಂತೂ ನಿಜ, 25 ಡಿಗ್ರಿ ಟೆಂಪ್ರೇಚರ್ಲಿ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಬಟ್ 40 ಡಿಗ್ರಿ ಟೆಂಪ್ರೇಚರ್ಲಿ ಟ್ರಕ್ಕಿಗೆ ಹೋಗ್ತೀವಿ. ದಟ್ ದ ಪವರ್ ಆಫ್ ಟ್ರೆಕ್ಕರ್ಸ್. 10 ನಿಮಿಷಗಳ ಸ್ವಲ್ಪ ಆರಾಮ ಮಾಡಿದ್ವಿ. ಆಮೇಲೆ ಈಗ ಪುನಃ ನಾವು ಈಗ ಟ್ರಕ್ನ ಸ್ಟಾರ್ಟ್ ಮಾಡ್ತೀವಿ. ಮುಂದ್ಗಡೆ ರಾಹುಲ್ ಕಾಂಬ್ಳೆ, ಹಿಂದ್ಗಡೆ ಸಿದ್ದೇಶ್ ಪವಾರ್, ಮಿಡಲಲ್ಲಿ ರಾಹುಲ್ ದೇವಾಡಿಗ. ನೋಡೋಣ, ಒಂದು ಬಾಟಲ್ ನೀರು ಕುಡ್ದಾಗಿದೆ. ಇವಾಗ ಎನರ್ಜಿ ಎಲ್ಲಿ ತನಕ ಇರುತ್ತಂತ ನಮಗೂ ಗೊತ್ತಿಲ್ಲ. ಬಿಕಾಸ್ ಏಪ್ರಿಲ್ ಮೇ ಸೀಸನಲ್ಲಿ ಟೆಂಪ್ರೇಚರ್ ಹೆಚ್ಚಿನಿಂದ 35 ಡಿಗ್ರಿ ಇರುತ್ತೆ. ಸೊ ಬಾಡಿಯಲ್ಲಿ ಡಿಹೈಡ್ರೇಟ್ ತುಂಬ ಜಾಸ್ತಿನೇ ಆಗುತ್ತೆ. ಸೊ ನಾವು ಪ್ಲ್ಯಾನ್ ಹಾಕಿದ್ದೀವಿ. ಇವಾಗ ಟೈಮ್ ಆಗಿದೆ 8:11. ನಮ್ಮ ಪ್ಲ್ಯಾನ್ ಪ್ರಕಾರ 10:45 ಟಾಪ್ನಲ್ಲಿ ಇರಬೇಕಂತ. ನೋಡೋಣ ಆಗುತ್ತಾ ಇಲ್ವಾ ಅಂತ. ಸೊ ಗೈಸ್, ನೀವು ಇಲ್ಲಿ ನೋಡ್ತಾ ಇರೋದು ಇದೆ ಕಲಾವಂತಿ ದುರ್ಗ. ದಟ್ ಒನ್ ಕಲಾವಂತಿ ಆ್ಯಂಡ್ ದಟ್ ಒನ್ ಪ್ರಬಲ್ಮಾಚಿ. ಸೊ ನಾವೀಗ ಇಲ್ಲಿಗೆ ಹೋಗ್ತಾ ಇರೋದು. ಸೊ ನಮ್ಮ ಟೆಕ್ ಆಲ್ಮೋಸ್ಟ್ 50% ಖತಮಾಗಿದೆ. ಸೊ ಇಲ್ಲಿಂದ 50% ರಿಮೈನಿಂಗ್. ಸೊ ಹೋಗ್ತಾ 3 ಜನ ಇರುವಾಗ 5 ಜನ ಆಗಿದ್ದೀವಿ. ಸೊ ದೀಸ್ ಆರ್ 2 ನ್ಯೂ ಮೆಂಬರ್. ಸೊ ಈ ವಿಲೇಜಿಗೆ ಬಂದರೆ ಮೇಲೆ ನಿಮ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಸಿಗ್ಬೋದು. ಕಲಾವಂತಿಗೆ ಹೇಗೆ ಹೋಗ್ಬೋದು, ಪ್ರಬಲ್ಮಾಚಿಗೆ ಹೋಗ್ಬೋದು. ನಿಮ್ಗೆ ಅಕಸ್ಮಾತ್ ಏನಾದರೂ ಕನ್ಫ್ಯೂಷನ್ ಇದೆ, ಕೆಲವು ಕಡೆ ಹಾಕಿದ್ದಾರೆ. ಸೊ ಈ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿಕೊಂಡು ನೀವು ಕಲಾವಂತಿಗೆ ಹೋಗ್ಬೋದು. ಕುಂಕುಮ ಹಾಕ್ಕೊಂಡಿದ್ದೀನಿ, ಈ ರೇಂಜಿಗೆ ಆಗಿದೆ. ಓಕೆ, ಇಟ್ಸ್ ಓಕೆ, ದೇವರ ಆಶೀರ್ವಾದ ಅಂದ್ಕೊಳ್ಬೋದು. ಸೊ ನಾವೀಗ ಹೋಗ್ತಾ ಇದ್ದೀವಿ ಕಲಾವಂತಿ ದುರ್ಗ. ಸೊ ಎಕ್ಸಾಕ್ಟ್ ನನ್ನ ಅಪೋಸಿಟ್ ಇದೆ, ನಿಮ್ಗೆ ತೋರಿಸ್ತೀನಿ. ನೋಡಿ, ಕಲಾವಂತಿ ಪ್ರಬಲ್ಮಾಚಿ. ಸೊ ಹೋಗ್ತಾ ನನ್ನ ಜೊತೆ ನನ್ನ ಪಾರ್ಟ್ನರು ಇದ್ದಾನೆ.
ಕಮಾನ್. ನ್ಯೂ ಮೆಂಬರ್. ಬರುವಾಗ 3 ಜನ ಇದ್ದಿದ್ವಿ, ಇವಾಗ 4 ಜನ ಆಗಿದ್ದೀವಿ. ಸೊ ನಿಮಗೀಗ ತೋರಿಸ್ತೀನಿ ನಜಾರ ಯಾವ ಥರ ಇದೆ ಅಂತ. ನೋಡ್ತಾ ಇದ್ದೀರಾ, ಇದೇ ಕಲಾವಂತಿನ ದುರ್ಗ. ನಾವು ಇಲ್ಲಿಗೆ ಹೋಗ್ತಾ ಇರೋದು. ಸೊ ಇಲ್ಲಿಂದ ಮಿನಿಮಮ್ ಅಂದರೆ 1 ಗಂಟೆ ಆಗ್ಬೋದು ನಮಗೆ, 1 ರಿಂದ 1.5 ಗಂಟೆ. ಈ ರಸ್ತೆ ಹಿಡ್ಕೊಂಡು ಕಾಡು ದಾರಿಯಲ್ಲಿ ಹೋಗಬೇಕಾಗತ್ತೆ. ಸೊ ಜೋಶ್ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಟೆಂಪ್ರೇಚರ್ ಲೈಟ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗೆ ನಮ್ಮ ಎನರ್ಜಿ ಲೆವೆಲ್ ಕೂಡ ಕಮ್ಮಿ ಆಗ್ತಾ ಇದೆ. ದಿಸ್ ಇಸ್ ದ ನಾಟ್ ಎ ಫಿಸಿಕಲ್ ಗೇಮ್, ದಿಸ್ ಇಸ್ ಅ ಮೆಂಟಲ್ ಗೇಮ್. ನಾವು ಮೆಂಟಲಿ ಪುಷ್ ಮಾಡಬೇಕು. ಇಲ್ಲಿಂದ ಇಬ್ಬರು ನನ್ನ ಪಾರ್ಟ್ನರ್ಸ್ ಆ್ಯಂಡ್ ಒನ್ ಆಫ್ ದ ಪಾರ್ಟ್ನರ್ಸ್ ಹಿಯರ್ ನನ್ನ ಜೊತೆ ಕಂಪ್ನಿ ಕೊಡ್ತಾ ಇದ್ದಾನೆ. ಸೊ ಗೈಸ್, ಪ್ರಾಪರ್ಲಿ ವಿ ಆರ್ ಇನ್ ಟು ದ ವೈಲ್ಡ್. ನೀವು ನೋಡ್ತಾ ಇರ್ಬೋದು, ಸುತ್ತಮುತ್ತಲು ಕಾಡಿದೆ. ಸೊ ಪ್ರಾಪರ್ಲಿ ವಿ ಆರ್ ಇನ್ ಟು ದ ವೈಲ್ಡ್. ಸೊ ಇಲ್ಲಿಂದ ಮಿನಿಮಮ್ ಹಾಫ್ ಆನ್ ಅವರ್ ಕಾಡಲ್ಲಿ ನಾವು ಟ್ರೆಕ್ ಮಾಡಬೇಕು. ಅದರ ನಂತರ ನಮಗೆ ಕಲಾವಂತಿ ದುರ್ಗ ಪೋರ್ಟ್ ಟಾಪ್ ನಾಚ್ ಸಿಗುತ್ತೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇರಬೇಕು. ನೋಡ್ತಾ ಇದ್ದೀರಾ ನೀವು. ಸೊ ಗೈಸ್, ಯಾಕೆ ನಾನು ಇದನ್ನು ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಈ ಥರ ಇದೆ. ಈ ಸ್ಟೆಪ್ಪನ್ನು, ಈ ಬಳ್ಳಿನ ಹಿಡ್ಕೊಂಡು ನೀವು ಮೇಲ್ಗಡೆ ಹೋಗ್ತಾ ಇರಬೇಕು. ನೀವು ನೋಡ್ತಾ ಇದ್ದೀರಾ, ಸಪೋರ್ಟಿವ್ ಅಂತ ಏನಿಲ್ಲ, ನಾವು ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಹೋಗಬೇಕು ಅಷ್ಟೇ. ಸ್ವಲ್ಪ ಡಿಫಿಕಲ್ಟು. ಸೊ ನಾಟ್ ರೆಕಮೆಂಡೆಡ್ ಫಾರ್ ಬಿಗಿನರ್. ಅದಕ್ಕೋಸ್ಕರ ಇದನ್ನು ಮೋಸ್ಟ್ ಡಿಫಿಕಲ್ಟ್ ಟ್ರೆಕ್ಕಲ್ಲಿ ಒಂದಂತ ಹೇಳ್ತಾ ಇರೋದು. ನಾನು ನಿಮಗೆ ಡ್ರೋನ್ನ ಕೂಡ ಹಾರಿಸಿ ವಿಡಿಯೋ ತೋರಿಸ್ತೀನಿ, ಡ್ರೋನ್ ವಿಡಿಯೋ ಹೇಗಿದೆ ಅಂತ. ಇದರ ಸಹಜ ರಸ್ತೆ ನಿಮಗೆ ತೋರಿಸ್ತೀನಿ ಮುಂದ್ಗಡೆ ಹೇಗಿದೆ ರಸ್ತೆ ಅಂತ. ನೋಡಿ, ಆಲ್ಮೋಸ್ಟ್ 80 ಡಿಗ್ರಿ ಸ್ಟೆಪ್ ಕೂಡ ನೋಡ್ತಾ ಇರ್ಬೋದು. ನನ್ನ ಸೊಂಟ ದೂರ ಬರ್ತಾ ಇದೆ ಸ್ಟೆಪ್ ಕೂಡ. ತುಂಬ ಕಷ್ಟನೇ ಅಂತ ಹೇಳ್ಬೋದು. ಆದರೂ ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ನಜಾರ ನೋಡಿ, ತುಂಬ ಕಷ್ಟನೇ ಇದೆ. ಸಪೋರ್ಟಿವ್ ಡೆಫಿನೆಟ್ಲಿ ಇಸ್ ಹಿಯರ್. ಇಲ್ಲಿ ಇವಾಗಲೇ ಎಷ್ಟು ಡಿಫಿಕಲ್ಟ್ ಆಗಿದೆ. ಈ ಮಳೆಗಾಲದಂತೂ ನೋಡೋದೇ ಬೇಡ, ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಯಾಕಂದರೆ ಮಳೆ ನೀರು ಬರ್ತಾ ಬರ್ತಾ ಜಾರುತ್ತೆ ಇಲ್ಲಿ. ಸೊ ಕ್ವೈಟ್ ಡೇಂಜರ್. ಮುಂದ್ಗಡೆ ಇವಾಗ ಡ್ರೋನ್ ಕೂಡ ಹಾರಿಸಿ ತೋರಿಸ್ತೀನಿ ಹೇಗಿದೆ ಅಂತ. ಸಿದು
ಹಿಡ್ಕೊಂಡು ಇಲ್ಲಿಂದ ಮೇಲೆ ಹೋಗಬೇಕು. ನೋಡಿ ಯಾಕೆ ಇದನ್ನ ಡಿಫಿಕಲ್ಟ್ ಅಂತ ಇದ್ದೀನಿ ಅಂದರೆ, ಸೊ ಮೇಲ್ಗಡೆ ಹೋಗುವಾಗ ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಒಂದು ಬಳ್ಳಿ ಹಿಡ್ಕೊಂಡು ನಮ್ಮ ಮೇಲೆ ನಾವು ವಿಶ್ವಾಸ ಇಟ್ಕೊಂಡು ಮೇಲ್ಗಡೆ ಹೋಗಬೇಕು. ಇನ್ಯಾವುದೇ ರೀತಿ ಸಪೋರ್ಟ್ ಇಲ್ಲ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸೀದಾ ಶಿವನ ಪಾದಕ್ಕೆ. ಸೊ ಬಿ ಕೇರ್ಫುಲ್. ಇಲ್ಲಿ ಬರುವಾಗ ಸ್ವಲ್ಪ ಕಾಳಜಿ ವಹಿಸಿ. ಫೈನಲಿ ವಿ ಆರ್ ಇನ್ ದ ಟಾಪ್ ನಾಚ್. ಸಹ್ಯಾದ್ರಿ ಪರ್ವತದ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಟ್ರೆಕ್, ಕಲಾವಂತಿ ದುರ್ಗದ ಟಾಪ್ನಲ್ಲಿದ್ದೀವಿ. ನೀವು ನನ್ನ ಹಿಂದ್ಗಡೆ ನೋಡ್ತಾ ಇರ್ಬೋದು, ಶಿವಾಜಿ ಮಹಾರಾಜರ ಒಂದು ಪ್ರತಿಮೆ ಇದೆ. ಇದು ಕಲಾವಂತಿ ದುರ್ಗದ ಒನ್ ಆಫ್ ದ ಟಾಪ್ ನಾಚ್ನಲ್ಲಿದೆ. ಸೊ ನಾನು ನಿಮಗೆ ಡ್ರೋನ್ ವ್ಯೂನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈಗಾಗಲೇ ಶೂಟ್ ಮಾಡಿದ್ದೀನಿ. ನೀವೀಗ ನೋಡ್ತಿರೋದು ಸಹ್ಯಾದ್ರಿ ಮೌಂಟೇನ್ ರೇಂಜಸ್. ಇಲ್ಲಿರೋದು ಕಲಾವಂತಿ ದುರ್ಗ, ಅದರ ಅಪೋಸಿಟ್ ಸೈಡ್ ಇರೋದು ಪ್ರಬಲ್ಗಢ್ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಟ್ರೆಕ್ಕಿಂಗ್ನ ಟಾಪ್ ನಾಚಲ್ಲಿ ಬಂದು ಮುಟ್ಟಿದ್ದೇವೆ. ನೀವೀಗ ನೋಡ್ತಾ ಇರೋದು ಶಿವಾಜಿ ಮಹಾರಾಜರ ಪ್ರತಿಮೆ. ಸೊ ಗೈಸ್, ನಾವೀಗ ಆಲ್ಮೋಸ್ಟ್ ಎಕ್ಸ್ಪ್ಲೋರ್ ಮಾಡಿ ಆಯಿತು. ಸೊ ಈಗ ನಾವು ಇಳಿತಾ ಇದ್ದೀವಿ. ಇಳಿಯುವಾಗ ಸಣ್ಣ ಪುಟ್ಟ ಪ್ಲೇಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ನಮ್ದೀಗ ಟ್ರೆಕ್ಕಿಂಗ್ ಆಲ್ಮೋಸ್ಟ್ ಮುಗಿದಿದೆ. ಈಗ ಇಳಿತಾ ಇದ್ದೀವಿ. ಸೊ ಹೆಂಗೆ ಬಂದಿದ್ದೀವಿ ಹಾಗೆ ಇಳಿಬೇಕು. ಈ ರೋಪ್ನ ಹಿಡ್ಕೊಂಡು ಕೆಳಗೆ ಇಳಿಬೇಕಾಗತ್ತೆ. ನಮ್ಮ ಫ್ರೆಂಡಿಗೆ ಇಳಿತಾನೆ. ಸಿದ್ದು ಚಲ್ ಉತ್ತರ ನೋಡಿ. ತುಂಬ why Kalavanti Durga is most difficult? Because of this kind of thing. ಸೊ ನಮ್ಮ ಸಹಪಾಠಿ ಈಗ ಇಳಿತಾ ಇದ್ದಾನೆ. ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ. ಆಲ್ರೆಡಿ ಒಬ್ಬನಿಗೆ ತಳಮಳ ಅಂತ ಇದೆ. ಏನು ಹೇಳೋಕ್ಕಾಗಲ್ಲ, ಇಳಿಲೇಬೇಕು. ನಿಮ್ಗೆ ನೋಡಲಿಕ್ಕೆ ಈಸಿ ಅನಿಸ್ಬೋದು, ಬಟ್ ಇದು ತುಂಬ ಡಿಫಿಕಲ್ಟ್ ಆಗಿದೆ. ಯಾಕಂದರೆ ಯಾವುದೂ ಸಪೋರ್ಟ್ ಇಲ್ಲ. ಒಂದು ಬಳ್ಳಿ ಮೇಲೆ ಹಿಡ್ಕೊಂಡು ಇಳಿಬೇಕಾಗತ್ತೆ. ಸೊ ನೆಕ್ಸ್ಟ್ ನಾನೇ ಇಳಿಲಿಕ್ಕೆ. ಸೊ
ಸೊ ಫೈನಲಿ ವಿ ಆರ್ ಡನ್ ದ ಡೆಸ್ಟಿನೇಷನ್. ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಾ. ಸೊ ಫೈನಲಿ ನಾವು ಈ ಡೆಸ್ಟಿನೇಷನ್ನ ಕಂಪ್ಲೀಟ್ ಮಾಡಿದ್ವಿ. ಟೋಟಲ್ 5 hour 7:30 ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಅಪ್ರಾಕ್ಸಿಮೇಟ್ಲಿ 12:30 5 to 5:30 ಟೈಮ್ ತಗೊಳ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.